ಎಲ್ಲು ಕಾಣೆ ಎಲ್ಲಮ್ಮನಂತೋಳ್ ಎಲ್ಲು ಕಾಣೆ ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾವಿವತ್ತು ಒಬ್ಬ ಮಹಿಳಾ ಸಾಧಕಿಯನ್ನು ನಿಮಗೆ ನಮ್ಮ ಚಾನಲ್ ಮುಖಾಂತರ ಪರಿಚಯಿಸ್ತಾ ಇದ್ದೀವಿ. ಅವ್ರು ಯಾರೂ ಅಲ್ಲ, ಇವರೇ ಸವಿತಕ್ಕ ಅಂತೇಳಿ. ನಮಸ್ಕಾರ. ಅವ್ರು ಏನು ನಾನು ಉಧೋದೋ ಎಲ್ಲವ ಅನ್ನೋ ನಾಟಕದ ರಚನೆಕಾರರು. ಅವ್ರಿಗೆ ಒಂದು PhD ಬರುತ್ತೆ. ಆ PhD ಒಂದು ಸನ್ಮಾನ ಇಟ್ಕೊಂಡಿದ್ದಾಗ ನಾನು ಹೋಗಿರ್ತೀನಿ, ಅವ್ರಿಗೊಂದು ಸನ್ಮಾನ ಮಾಡಿ ಬರೋಣ ಅಂತ. ಅಲ್ಲಿ ಕೃಷ್ಣಮೂರ್ತಿ ಕವತ್ತಾರ್ ಅವರು ರಂಗ ನಿರ್ದೇಶಕರು, ಉದೋದ ಎಲ್ಲವದ ನಾಟಕದ ರಂಗ ನಿರ್ದೇಶಕರು ಕೂಡ. ಅಲ್ಲಿ ಅವರು ಬಂದಿರ್ತಾರೆ. ನನಗೆ ಅವ್ರ ಪರಿಚಯನೇ ಇಲ್ಲ, ಅವರು ನಾನು ನೋಡಿಲ್ಲ, ನಾನು ಅವರ ನೋಡಿಲ್ಲ. ಸೊ ಇವ್ರಿಗೆ ಸನ್ಮಾನ ಮಾಡಾದ್ಮೇಲೆ ಆ್ಯಸ್ ಯೂಶುವಲ್ ಒಂದು ಹಾಡು ಹಾಡಿದೆ. ನನ್ನಲ್ಲಿ ಹಾಡಿದ ತಕ್ಷಣ ಎಲ್ಲರೂ ಖುಷಿಯಾಗಿ ತಾಳ ಹಾಕರು, ಹಾಡಿದ್ರು, ಎಲ್ಲ ಆಯಿತು. ನಾನು ಹೋಗಿ ಕೂತ್ಕೊಂಡಿದ್ದ ತಕ್ಷಣ ಕವತಾರ್ ಸರ್ ಹೇಳಿದ್ದು ಒಂದೇ ಮಾತು, ಭಾಳ ಚೆನ್ನಾಗಿ ಹಾಡ್ತೀರಾ, ನೀವು ಎಲ್ಲಿದ್ರಿ ಇಷ್ಟು ದಿವಸ ಅಂತ ಹೇಳಿದ್ರು. ಸೊ ನನಗೆ ಅಷ್ಟೇ, ಅಲ್ಲಿಂದ ಮಾತು ಶುರುವಾಗಿದ್ದು. ನನ್ನ ನಂಬರ್ ಇಸ್ಕೊಂಡ್ರು, ಹೇಳಿದ್ರು ಈ ಥರ ನೀವು ತುಂಬ ಚೆನ್ನಾಗಿ ಅದ್ಭುತವಾಗಿ ಹಾಡ್ತೀರಾ, ಆಮೇಲೆ ನಿಮ್ಮಲ್ಲಿ ಒಬ್ಬ ಕಲೆಗಾರಳು ಇದ್ದಾಳೆ, ನಿಮ್ಮಲ್ಲಿ ಒಬ್ಬ ಆರ್ಟಿಸ್ಟ್ ಇದ್ದಾಳೆ ನಿಮ್ಮಲ್ಲಿ, ನೀವು ಯಾಕೆ ಒಂದು ಒನ್ ವುಮನ್ ಶೋ ಮಾಡಬಾರ್ದು ಅಂದರು. ನಾನು ಹೇಳಿದೆ, ಸರ್ ಅದು ನನ್ನ ಕೈಲಿ ಆಗದೆ ಇರೋದು, ಹಾಡು ಅಂದರೆ ಎಷ್ಟು ಬೇಕಾದ್ರೂ ಹಾಡ್ಬಿಡ್ತೀನಿ, ಬಟ್ ಆ್ಯಕ್ಟಿಂಗ್ ಎಲ್ಲ ನನ್ನ ಕೈಲಿ ಆಗಲ್ಲ ಸರ್ ಅಂತ ಹೇಳಿದೆ. ಅಷ್ಟು ದೊಡ್ಡ ಡೈಲಾಗ್ಗಳೆಲ್ಲ ಹೇಳೋದು ಇಟ್ಸ್ ನಾಟ್ ಸೋ ಈಸಿ ಅಂತ ಹೇಳಿದೆ. ಸರಿ, ಆಮೇಲೆ ಅವ್ರು ಬಿಡಲಿಲ್ಲ. ಒಂದು ತಿಂಗಳು ಬೆನ್ನ ಹಿಂದೆ ಬಿದ್ದು, ಇಲ್ಲ ನೀವು ಮಾಡಿ, ಆಗುತ್ತೆ ಮಾಡಿ. ಕೊನೆಗೆ ನಾನು ಓಕೆ ಅಂತ ಡಿಸೈಡ್ ಮಾಡಿ, ಇದೇ ಅವ ರಂಗಭೂಮಿಲೇ ಅವರು ಬಂದರು. ಬೇಲೂರು ಸರ್, ರಘುನಂದನ್ ಸರ್ನೂ ಕರೆಸ್ದೆ. ಎಲ್ಲರೂ ಹೀಗೆ ಮೂರು ಜನರು ಡಿಸ್ಕಸ್ ಮಾಡ್ಬೇಕಾರೆ, ಸೊ ಒಂದು ಹೆಣ್ಣು ಪ್ರಧಾನವಾದ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ನ ಮಾಡಿಸೋಣ ಅಂತ ಹೇಳಿ ಆದಾಗ, ಎಲ್ಲಮ್ಮನ ಯಾಕೆ ತಗೋಬಾರ್ದು. ಈಗ ಎಲ್ಲಮ್ಮನ ಮೇಲೆ ಒಂದು ಜನಪದದಲ್ಲೇ ಒಂದು 6 ಕಥೆಗಳಿದೆಯಂತೆ. ಸೊ ಬೇಲೂರು ಸರು ಅಲ್ಲೇ ಹೋಗಿ, ಸೌದತ್ತಿಗೆ ಹೋಗಿ, ಅಲ್ಲಿನ ಒಬ್ಳು ಹುಡುಗಿ ಇದ್ಲಂತೆ. ಶೀಸ್ ಏನು ಹೇಳ್ತಾರೆ, ದೇವದಾಸಿ. ಆ ಹುಡುಗಿ ಹತ್ರ ಸ್ವಲ್ಪ ಮಾತಾಡಿದ್ದಾರೆ, ಆಮೇಲೆ ಒಂದಷ್ಟು ಜನ ಹತ್ರ ಎಲ್ಲ ಮಾತಾಡಿಕೊಂಡು ಒಂದು ಕಥೆಯನ್ನು ಹೆಣೆದಿದ್ದಾರೆ. ಸೊ ಅಲ್ಲಿಂದ ಶುರುವಾದ ಇದು. ನನ್ನ ಪ್ಲಸ್ ಪಾಯಿಂಟ್ ಏನು ಉದೋದೋ ಎಲ್ಲವ ನಾಟಕದ ಅಂತ ಹೇಳಿದ್ರೆ, 30 ಹಾಡು ಹಾಡ್ತೀನಿ ನಾನು ಆ ನಾಟಕದಲ್ಲಿ. ಆ್ಯಕ್ಟಿಂಗ್ ಜೊತೆಲಿ 30 ಅಂದರೆ ಇಷ್ಟಿಷ್ಟೇ ಬಿಟ್ಟು ಬರ್ತಾ ಅಂದರೆ ಹಾಡು ಮಾತಾಗತ್ತೆ, ಮಾತು ಹಾಡಾಗತ್ತೆ. ನಾಟಕ ಮುಂದೆ ಅಂದರೆ ಕತೆ ಹೇಳ್ತಾ ಹೋಗ್ತಾ ಇರ್ತೀನಿ, ಅಲ್ಲೇ ಹಾಡು ಬರ್ತಾ ಇರುತ್ತೆ, ಮಾತು ಆಗ್ತಾ ಇರುತ್ತೆ, ನನ್ನ ಮೂಮೆಂಟ್ಸ್ ಇರುತ್ತೆ, ನನ್ನ ಎಮೋಷನ್ಸ್ ಬರುತ್ತೆ, ಎಲ್ಲ ನವರಸಗಳು ಬಂದು ಹೋಗುತ್ತೆ ಅಲ್ಲಿ. ಒಂಥರ ಚಾಲೆಂಜಿಂಗ್ ಅದು. ನನಗೆ 3 ತಿಂಗಳು ರಿಹರ್ಸಲ್ ಮಾಡಿದ್ದು. ನಾನು ಇವಾಗ ಮಾಡಬೇಕು ಅಂತ ನನ್ನ ನಿರ್ಧಾರ ಮಾಡಿಬಿಟ್ಟೆ. ಕತೆ ಬರೆದ್ರು, ಎಲ್ಲ ಆಯಿತು. 18 ಪುಟಗಳ ಅದು ಕತೆ, ಹಾಡು ಮಾತು ಎಲ್ಲ ಸೇರಿ. ಹೌದು, 18 ಪುಟಗಳು. ಹಾಂ ಹೌದು, ಒಂದರಂತ್ರ 1 ಗಂಟೆ 10 ನಿಮಿಷ ನಾಟಕ ಅದು. 1 hour 10 minutes ಆಯಿತಾ. ಸೊ ನನಗೆ ರಿಹರ್ಸಲ್ ಶುರು ಆಯಿತು. ಈಗ ನಮ್ಮಲ್ಲ ಚಿಕ್ಕ ಮಕ್ಕಳು ರೆಡಿ ಆಗಲ್ಲ ಸ್ಕೂಲ್ಗೆ, ಆ ಥರ 8 ಸರ್ ನನಗೆ 9 ಗಂಟೆಗೆ 8-9 ಗಂಟೆ ಒಳಗಡೆ ಬರ್ತಾರೆ. ಯಾವಾಗಲೂ 9 ಗಂಟೆಗೆ ಬರ್ತೀನಿ ಅಂತ ಹೇಳ್ತಿದ್ರು ನನಗೆ. 9 ಗಂಟೆ ಒಳಗೆ ಅಡುಗೆ ತಿಂಡಿ ಎಲ್ಲ ಮಾಡಿಟ್ಟು ಮನೇಲಿ ಕೆಳಗಡೆ ಎಲ್ಲರೂ ರೆಡಿ ಮಾಡಿ ಕಳಿಸಿ ಮೇಲೆ ಬಂದುಬಿಡ್ತಿದ್ದೆ. ಮೇಲೆ ಬಂದು ಅವ್ರು ಬರೋ ಅಷ್ಟರಲ್ಲಿ ಇಷ್ಟು ರಿಹರ್ಸಲ್ ಮಾಡೋಕ್ಕೆ ಹೇಳಿರ್ತಿದ್ರು ನನಗೆ, ವಾರ್ಮಪ್ ಮಾಡೋಕ್ಕೆ. ಸೊ ಅಷ್ಟು ಮಾಡ್ತಾಯಿದ್ದೆ. ಸೊ ಅಷ್ಟೆಲ್ಲ ಆದಮೇಲೆ ತಿರ್ಗಾ ಒಂದೊಂದೇ ಡೈಲಾಗ್ ಎಲ್ಲ ಇದು ರೆಡಿ ಮಾಡಿ ಮಾಡ್ತಿದ್ರು. ಆ 3 ತಿಂಗಳು ನಾನು ಎಷ್ಟು ಅಂದರೆ ಮನೇಲಿ ಮಲಗಿದ್ರೂ ಡೈಲಾಗ್ ಹೇಳ್ತಿದ್ದೆ, ಕೂತ್ಕೊಂಡ್ರು ಡೈಲಾಗು, ಹಾಡು ಎಲ್ಲ. ಅಂದರೆ 30 ಹಾಡು ಡಿಫ್ರೆಂಟ್ ಹಾಡುಗಳು. ಹೌದು, ಡಿಫ್ರೆಂಟ್ ಹಾಡು, ಆಮೇಲೆ ಬೇರೆ ಡೈಲಾಗು, ಮೂಮೆಂಟ್ಸು, ನನಗೆ ಎಲ್ಲವೂ ಹೊಸದಲ್ವಾ. ಆಮೇಲೆ ಸ್ಟೇಜ್ ಮೇಲೆ 1 ವುಮನ್ ಶೋ ಅಂದರೆ ಡೂ ಆರ್ ಡೈ. ನೀನು ಒಬ್ಳೆ, ನಿಂಗೆ ಅಲ್ಲಿ ಯಾರು ಎತ್ಕೊಡೋಕ್ಕೂ ಇರಲ್ಲ. ನಿಜವಾಗ್ಲೂ ಒಂದು ಅದ್ಭುತವಾದ ಅನುಭವ ನನಗೆ ನನ್ನ ಡ್ರಾಮಾ ಮಾಡಿದ್ದು. ಅಂದರೆ ನಂಗೆ ಮೊದಲನೇ ಶೋ ಅನ್ನೋದಕ್ಕಿಂತ ನನಗೆ ಏನು ರಿಹರ್ಸಲ್ ಮಾಡ್ತಾ ಇದ್ನಲ್ಲ, ರಿಹರ್ಸಲೆಲ್ಲ ನನಗೆ ಪ್ರತಿ ಸಲ ನನಗೆ ಒಂದು 2-3 ಸಲ ರಂತ್ರು ಆಗ್ತಾಯಿತ್ತು ನನಗೆ. ಸರ್ ಕೊನೆಯಲ್ಲಂತೂ ಅವರು ಹೇಳೋರು, ನಿನಗೆ ಬಾಯಾರಿಕೆ ಆದರೆ ಹಿಂದೆ ನೀರಿಟ್ಟಿರ್ತೀನಿ, ಕುಡಿಯಮ್ಮ ಅಂದಿರೋರು. ನೀವು ನಂಬಲ್ಲ, ನಾನು ಇದುವರೆಗೂ ಒಂದು ತೊಟ್ಟು ನೀರು ಕುಡ್ದಿಲ್ಲ. 1 hour 10 ನಿಮಿಷ, 1 hour 10 minutes ಅಲ್ಲಿ ಒಂದು ಸಲ ನಾನು ನೀರು ಕುಡಿಲಿಲ್ಲ. ಹಾಂ,
ಅವರು ನನ್ನ ಪ್ಲಸ್ ಪಾಯಿಂಟೇ ಅದು, ನನ್ನ ವಾಯ್ಸಿಗೆ ತಕ್ಕಂಗೆ ಅವರು ಅದನ್ನು ಮ್ಯೂಸಿಕ್ ಮಾಡಿದರು, ಅದ್ರ ತಕ್ಕಂಗೆ ಡೈಲಾಗ್ಸ್ ಇರ್ತಿತ್ತು. ಸೊ ಜನಪದವೂ ಬಂದು ಹೋಗುತ್ತೆ, ಈ ಪಾಡ್ದನ ಶೈಲಿ ಬಂದು ಹೋಗುತ್ತೆ, ಮಂಗಳೂರು ಕಡೆದು ಯಕ್ಷಗಾನ ಶೈಲಿ ಬಂದು ಹೋಗುತ್ತೆ. ಸೊ ಎಲ್ಲ ರೀತಿಯ ಡೈಲಾಗ್ಸು ಹಾಡು ಬಂದು ಹೋಗುತ್ತೆ. ಒಂದು ನನಗೆ ಚಾಲೆಂಜಿಂಗ್ ಆಗಿತ್ತು ಏನು ಅಂತ ಹೇಳಿದ್ರೆ, ನನಗನ್ಸಿದ್ದು ನಾಟಕ ಮಾಡೋದು ಅದು ಒಬ್ಬರೇ ಮಾಡೋದು ಮೆಡಿಟೇಷನ್ ಇದ್ದ ಹಾಗೆ. ಈಗ ನನ್ನ ಒಂದು ಕಡೆ ನನ್ನ ಗಮನ ಬೇರೆ ಕಡೆ ಹೋಯ್ತು ಅನ್ನೋ ನನ್ನ ಡೈಲಾಗ್ ಹೊಟ್ಟೋಗುತ್ತೆ. ಸೊ ನನಗೆ ಫಸ್ಟು ಮೊದಲನೇ ದಿವಸ ಶೋ ಅಂತೂ ನನಗೆ ದಯಾನಂದ್ ಸರ್ ಬಂದಿದ್ರು. ನಮ್ಗೆ ಏನು ಇವಾಗ ಡಿ ಸಿ ಆಗಿದ್ದಾರೆ, ನಮ್ಮ ಬೆಂಗಳೂರು ಡಿ ಸಿ ಆಗಿದ್ದಾರೆ ಅವರು, ದಯಾನಂದ್ ಸರ್. ಈ ಅವ್ವ ಇನಾಗ್ರೇಷನ್ ಮಾಡಿದ್ದು ಕೂಡ ಅವರೇ. ಹೌದು, ಕನ್ನಡ ಕಲ್ಚರ್ ನಿರ್ದೇಶಕರಾಗಿದ್ದರು, ಭಾಳ ಆತ್ಮೀಯರು. ಹೌದು, ಬಹಳ ಪ್ರೋತ್ಸಾಹ ಕೊಟ್ಟಿದ್ದು, ನನಗಂತೂ ಬಹಳ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹೌದು ನನ್ನಂತ ಎಲ್ಲ ಅಂದರೆ ನಿಜವಾದ ಕಲಾವಿದರಿಗೆ ಬಹಳ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವ್ರ ಮಕ್ಳಿಗೆ ಪಾಠ ಮಾಡಿದ್ದೀನಿ ನಾನು. ಹೀಗೆ ಕಪ್ಪಣ್ಣ ಸರ್ ಇದ್ದರು ಅವತ್ತು, ಕೌತಾರ್ ಸರ್ ಇದ್ದರು, ಎಲ್ಲರೂ. ನನಗೆ ಅವತ್ತು ತುಂಬ ಭಯ, ನರ್ವಸ್ ಆಗೋಗಿದ್ದೆ ಅವ್ರು ನೋಡಿ. ಆಮೇಲೆ ಆಡಿಯನ್ಸ್ ಇವಾಗ ಇಷ್ಟು ದಿವಸ ನಮ್ಮ ಸರ್ ಒಬ್ಬರೇ ಇರ್ತಿದ್ರು. ಇವಾಗ ಎಷ್ಟೋ ಜನ ಬಂದು ಕೂತ್ಬಿಟ್ಟಿಯಾರಲ್ಲ, ಅವ್ರಿಗೆ ನಾನು ಶೋ ಮಾಡಬೇಕು ಅನ್ನೋ ಒಂದು ಸ್ವಲ್ಪ ಟೆನ್ಷನ್ ಇತ್ತು ನನಗೆ, ಹೆಂಗಪ್ಪ ಅಂತ. ಸೊ ನನಗೆ ಆ ಒಂದು ಇದರಲ್ಲಿ ಅಂದರೆ ಧೈರ್ಯನೂ ಇತ್ತು ಮಾಡಬೇಕು ಅಂತ. ಭಾಳ ಚೆನ್ನಾಗಿ ಬಂತು ಅಂದರೆ ಎಷ್ಟು ಖುಷಿ ಆಯಿತು ಅಂದರೆ ನನಗೆ, ಇಲ್ಲಪ್ಪ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅನ್ನೋದು ನನಗೆ ಅನ್ನಿಸ್ತು ನನಗೆ. ಆಮೇಲೆ ಚಿಕ್ಕ ಪುಟ್ಟ ಸಣ್ಣ ತಪ್ಪುಗಳು ಏನೇನಾಯಿತು ಅದೆಲ್ಲ ತಿದ್ಕೊಳ್ತಾ ಬಂದೆ. ಆಮೇಲೆ ಫಸ್ಟ್ ಡೇ ನನಗೆ ಬರೀ ಒಪ್ಪಿಸ್ಬೇಕು ಅನ್ನೋದು ಮಾತ್ರ ಇತ್ತು. ಬರ್ತಾ ನನಗೆ ಯಾವ ಮಟ್ಟಕ್ಕೆ ಆಯಿತು ಅಂತ ಹೇಳಿದ್ರೆ, ನಾನೇ ಆ ಪಾತ್ರದಲ್ಲಿ ತಲ್ಲೀನಳಾಗ್ತಾ ಇದ್ದೆ. 10ನೇ ಶೋ ಅಲ್ಲಿ ನನಗೆ ನಮ್ಮ ಕೌತಾರ್ ಸರ್ ಹೇಳಿದ್ರು, ಇನ್ನು ನಾನು ಶೋ ನೋಡೋಕ್ಕೆ ಬರೋಲ್ಲಮ್ಮ, ನೀನು ಗೆದ್ದುಬಿಟ್ಟಿದ್ಯಾ, ನೀನು ಚೆನ್ನಾಗಿ, ನೀನು ಅದ್ಭುತವಾಗಿ ನಿನ್ನ ಕಂಡ್ಕೊಂಡಿದ್ಯಾ ಅದರಲ್ಲಿ. ಅಂದರೆ ಅವರು ಒಂದೇ ಮಾತು ಹೇಳಿದ್ರು, ಅಭಿನಯಿಸಬೇಡಿ, ಅನುಭವಿಸಿ. ಇದೇ ಮಾತು ನಂಗೆ ಯಾವಾಗಲೂ ಹೇಳ್ತಾ ಇದ್ದೆ. ನೀನು ಬೀನ ಕ್ಯಾರೆಕ್ಟರ್ ನೀನೇ ಆಗ್ಬಿಡ್ಬೇಕಲ್ಲಿ. ಎಲ್ಲಮ್ಮ ನೀನು ಅಂದರೆ ಆ ಪಾತ್ರ, ಆ ಎಲ್ಲಮ್ಮ ನಾಟಕದಲ್ಲಿ ಎಲ್ಲಮ್ಮ, ಪರಶುರಾಮ, ಜಮದಗ್ನಿ, ಶಿವ ಪಾರ್ವತಿ, ಮಾತಂಗಿ ಎಲ್ಲ ಕ್ಯಾರೆಕ್ಟರ್ ಬಂದು ಹೋಗುತ್ತೆ. ನಾನು ಒಬ್ಬಳೇ ಮಾಡ್ತಾ ಇದ್ದು. ಸೊ ಇದು ತುಂಬ ಒಂದು ಥರ ಡಿಫ್ರೆಂಟ್ ಅನುಭವ. ಒಂದು ನನಗೆ ಮಗನ ಪಾತ್ರ ಮಾಡ್ಬೇಕಾದ್ರೆ ಇರಬಹುದು. ಹೌದು. ಆಮೇಲೆ ಸೂತ್ರಧಾರಳು, ಮೈತ್ರಿ ಅಂತ ಸೂತ್ರಧಾರ, ಅವಳ ಕತೆ ಹೇಳ್ತಾ ಇರ್ತಾಳೆ. ಎಲ್ಲಮ್ಮನ ಕತೆ ಹೇಳೋದೇ ಸೂತ್ರಧಾರಳು. ಕೊನೆಯಲ್ಲಿ ಬರೋದು ಎಲ್ಲರ ಜೀವನನೂ. ಅಂದರೆ ಗರ್ಭಗುಡಿಯಲ್ಲಿ ಒಂದು ದೇವರಾಗಿ ನಿಲ್ಲೋದು ಅಷ್ಟು ಸುಲಭ ಅಲ್ಲ. ಉಳಿಪೆಟ್ಟು ತಿಂದ ಮೂರ್ತಿ ಮಾತ್ರ ಗರ್ಭಗುಡಿಯಲ್ಲಿ ನಗೋಕ್ಕೆ ಸಾಧ್ಯ, ಹರಿಸೋಕೆ ಸಾಧ್ಯ, ಬಂದವ್ರನ್ನೆಲ್ಲ ನಮ್ಮವರು ಅಂತ ಅಪ್ಕೊಳ್ಳೋಕೆ ಸಾಧ್ಯ. ಸೊ ಇದು ಕೊನೆಯ ಒಂದು ಮಾತು, ಆ ಡೈಲಾಗ್ ಬರುತ್ತೆ. ಪೂರ್ತಿಯಾಗಿ ಎಲ್ಲಮ್ಮನ ಜೀವನ ಎಲ್ಲ ನಿನ್ನ ತಾಯಿ ತಲೆಯನ್ನು ಕಡಿ ಅಂತ ಒಂದು ಬರುತ್ತೆ ಅದರಲ್ಲಿ. ಸೊ ಹೌದು, ಪುರಾಣ ಕಥೆಯಲ್ಲಿ. ಸೊ ಪರಶುರಾಮ ತಲೆ ಕಡಿತಾನೆ ಎಲ್ಲಮ್ಮಂದು. ಇವತ್ತಿಗೂ ಯಾಕೆ ಎಲ್ಲಮ್ಮನ ಮೂರ್ತಿಯನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ ಅಂದರೆ ಅದೇ ಮೇಯ್ನ್ ಕಾರಣ. ಅದಾದಮೇಲೆ ಅವನ ತಪ್ಪಿನ ಅರಿವಾಗಿ ಮಾತಂಗಿ ಮತ್ತು ಎಲ್ಲಮ್ಮನ ಬದಲಾಗಿ ಮಾಡಿಬಿಡ್ತಾನೆ, ಆಯಿತಾ. ಸೊ ಆ ಸಮಯದಲ್ಲೇ ಅದಕ್ಕೋಸ್ಕರನೇ ಮಾತಂಗಿನೂ ಪೂಜೆ ಮಾಡ್ತಾರೆ, ಎಲ್ಲಮ್ಮನೂ ಪೂಜೆ ಮಾಡ್ತಾರೆ. ಅಂದರೆ ಕಷ್ಟ ಅನ್ನೋದು ಯಾರಿಗೆ ಬಿಟ್ಟಿಲ್ಲ. ಹೆಣ್ಣು ಇವಾಗ ಕಷ್ಟ, ಗಂಡಿಗೂ ಕಷ್ಟ ಇರುತ್ತೆ, ಹೆಣ್ಣಿಗೂ ಕಷ್ಟ ಇರುತ್ತೆ. ಆದರೆ ಕಷ್ಟ ಅಂತ ಬಿಟ್ಬಿಟ್ರೆ ಆಗುತ್ತಾ? ಈಗ ಗರ್ಭಗುಡಿಯಲ್ಲಿ ಒಂದು ದೇವಿ ನಗಬೇಕು ಅಂತ ಅಂದರೆ ಒಂದು ಅಷ್ಟೊಂದು ಉಳಿಪೆಟ್ಟು ಬಿದ್ದರೆ ಮಾತ್ರ ಆ ಗರ್ಭಗುಡಿಯಲ್ಲಿ ದೇವಿ ಆಗೋಕ್ಕೆ ಸಾಧ್ಯ. ಅಂದರೆ ಅದೇ ಇವಾಗ ಎಲ್ಲಮ್ಮನ ಜೀವನ, ಎಲ್ಲಮ್ಮ ಹೇಗೆ ಹುಟ್ಟಿದ್ಲು, ಹೇಗೆ ಹುಟ್ಟಿದ್ಲು, ಆಮೇಲೆ ಹೇಗೆ ಅವಳು ಮದುವೆ ಆಯಿತು, ಮದುವೆ ಆದಮೇಲೆ ಗಂಡನಿಗೆ, ಇವಾಗ ಜಮದಗ್ನಿಗೆ ಹೇಗೆಲ್ಲ ಏನೆಲ್ಲ ಕಷ್ಟ ಬಂತು, ಆಯಿತಾ. ಕಷ್ಟ ಅವರಿಗೆಲ್ಲ ಕಾರ್ತಿ ವಿರಾರ್ಜನ ಅಂದರೆ ಸಾಯ್ತಾನೆ ಜಮದಗ್ನಿ. ಸೊ ತಿರ್ಗಾ ಅವಳನ್ನ ಉಳಿಸ್ಕೊಳ್ಳೋಕ್ಕೆ ಎಲ್ಲಮ್ಮ ಏನೆಲ್ಲ ಕಷ್ಟಪಡ್ತಾಳೆ. ಆಮೇಲೆ ನಿನಗೆ ಗಂಡನೇ ಇಲ್ಲದೆ ಮಕ್ಕಳು ಹೇಗೆ ಹುಡ್ತಾರೆ ಅನ್ನೋದೆಲ್ಲ ಪ್ರಶ್ನೆ ಬರುತ್ತೆ, ಆಯಿತಾ. ಆ ಮಕ್ಕಳೆಲ್ಲ ಹುಟ್ಟಿದ ಮೇಲೆ ನಿಂಗೆ ಗಂಡ ಇಲ್ಲದೆ ಹೆಂಗೆ ಮಕ್ಕಳು ಹುಟ್ಟಿದ್ರು ಅಂತ ಪ್ರಶ್ನೆ ಬಂದಾಗ ತಿರ್ಗಾ ಅನುಮಾನ ಶುರು ಆಗುತ್ತೆ ಅಲ್ಲಿಂದ. ಸೊ ಅಲ್ಲಿ ತಿರ್ಗಾ ಅವಾಗ ಜಮದಗ್ನಿ ಹುಟ್ಟು ಬರ್ತಾನೆ. ಅಷ್ಟರಲ್ಲಿ ಜಮದಗ್ನಿ ಮರ್ತೋಗಿರುತ್ತೆ ಮಕ್ಕಳು ಹೇಗೆ ಹುಟ್ಟಿರ್ತಾರೆ ಅಂತ. ಸೊ ಅವಾಗಲೇ ಸಾಯಿಸೋಕೆ ಹೇಳೋದು ಎಲ್ಲಮ್ಮನ್ನ. ಕೊನೆಗೆ ತಿರ್ಗಾ ತನ್ನ ತಪ್ಪನ ಅರಿವಾಗಿ ಇಲ್ಲ ಅದೆಲ್ಲ ನಡೆದಿದ್ದು ಬೇರೆ, ಇದು ನಡೆದಿದ್ದು ಅಂತೆಲ್ಲ ಕತೆ ಎಲ್ಲ ಆಗಿ ಎಂಡ್ ಆಗೋದು. ಕೊನೆಗೆ ಎಲ್ಲಮ್ಮನಾಗಿ ದೇವಿಯಾಗಿ ಪೂಜೆ ಪಡ್ತಾಳೆ. ಇದು ನೀವು ಮಾಡ್ತಿರೋ ಒನ್ ಮ್ಯಾನ್ ಶೋ ಕತೆ. ಹೌದು. ಇದರಲ್ಲಿ ಪ್ರತಿಯೊಂದು ನವರಸಗಳು ಬರ್ತವೆ ಖಂಡಿತ. ಅಂದ್ರೆ ಎಲ್ಲ ಎಮೋಷನ್ಸ್, ಇವಾಗ ಜಮದಗ್ನಿ ಕೋಪ ಬರಬೇಕು, ಆಮೇಲೆ ಪರಶುರಾಮನ ಅನುಮಾನ ಬರಬೇಕು, ಆಮೇಲೆ ಜಮದಗ್ನಿ ಮತ್ತೆ ಎಲ್ಲಮ್ಮನ ಸ್ವಯಂವರ ನಡೆದಾಗ ಅವಳ ಒಂದು ಶೃಂಗಾರ ಕಾವ್ಯ ಬರಬೇಕಲ್ಲಿ,
ಆಮೇಲೆ ತನ್ನ ಬಾಲ್ಯ ಇದರಲ್ಲಿ ನಡೆದಂಥ ಒಂದು ಇದೆಲ್ಲ ಬರಬೇಕು, ತುಂಟತನ. ಸೊ ಇಷ್ಟೆಲ್ಲ ಬಂದು ಹೋಗುತ್ತೆ ಅಲ್ಲಿ. ಸೊ ನನಗೆ ಎಲ್ಲ ಒಂದು ಭಾವನೆಗಳನ್ನು ನಾನು ವ್ಯಕ್ತಪಡಿಸ್ತೀನಿ ಅಲ್ಲಿ. ಗಂಡ ಸತ್ತಾಗ ಅಳು ಬರಬೇಕು. ಸೊ ಅದೆಲ್ಲ ನನಗೆ ಅಂದರೆ ನನಗೆ ಅನ್ಸಿದ ಪ್ರಕಾರ ಏನಂದರೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ತನ್ನ ಸುಪ್ತವಾದ ಒಬ್ಬರು ಒಳಗಡೆ ಇರ್ತಾರಲ್ಲ, ಎಲ್ಲ ಆಚೆ ಬರುತ್ತೆ. ಅಲ್ಲಿ ನನಗೆ ಈ ರಿಹರ್ಸಲ್ ಮಾಡೋ ಟೈಮಲ್ಲಿ ಇನ್ನೇನು ಕೊನೆಯಲ್ಲಿ ಇನ್ನೇ ಮುಗೀತಿದೆ ಅಂದಾಗ ಒಂದು ಸೀನ್ ಬರುತ್ತೆ, ಜಮದಗ್ನಿ ಸತ್ತು ಬಿದ್ದಿರ್ತಾರೆ ಅಲ್ಲಿ ಹೆಂಡತಿ ಅಂದರೆ ಎಲ್ಲಮ್ಮ ಕೂತ್ಕೊಂಡು ಅಳಬೇಕು. ಅಂದರೆ ಹತ್ಕೊಂಡು ಆಲದ ಮರದಡಿಯಲ್ಲಿ ರಕ್ಕುತದ ಇದು ಅಂತ ಹಾಡು ಬರುತ್ತೆ. ಅಲ್ಲಿ ಅವಳು ಹಾಡ್ತಾ ಕಣ್ಣು ಮಿಟಿಕ್ಸ್ಬಾರ್ದು, ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಬರ್ತಿರ್ಬೇಕು. ರಿಹರ್ಸಲಲ್ಲಿ ಏನು ಮಾಡಿದ್ರು ನನ್ನ ಕಣ್ಣಲ್ಲಿ ನೀರು ಬರ್ತಾಯಿಲ್ಲ. ಅಂದರೆ ನನಗೆ ಅವ್ರು ಹೇಳಿದ್ರು, ಕೌತಾರ್ ಸರ್ ಹೇಳಿದ್ರು, ನಾನು ಆರ್ಟಿಫಿಷಿಯಲ್ ಯಾವ ಒಂದು ಇದು ಗ್ಲಿಸರಿನ್ ಕೊಡಲ್ಲ, ನೀನು ಅಳಬೇಕಷ್ಟೇ ಅಮ್ಮ ಅಲ್ಲಿ, ಅದರಲ್ಲಿ ನಿಂಗೆ ಆ ಎಮೋಷನ್ಸ್ ಬರಬೇಕಲ್ಲಿ ಅಂತ ಹೇಳಿದರು. ನನಗೆ ಬರ್ತಾನೆ ಇರಲಿ, ಏನಮ್ಮ ನೀನು ಹೆಣ್ಣಾಗಿ ಗಂಡ ನೀನೇನು ಅಳದೇ ಬರಲ್ಲ ನಿಂಗೆ ಅಂತಿದ್ರು. ನಾನು ಹೇಳಿದೆ, ಅಯ್ಯೋ ಸರ್ ನಂಗೆ ಹತ್ತು ಬತ್ತೋಗಿದೆ, ನಂಗೆ ಕಣ್ಣಲ್ಲಿ ನೀರೇ ಬರಲ್ಲ ಅಂತಿದ್ದೆ. ಇಲ್ಲ ಇನ್ವಾಲ್ವ್ ಮಾಡ್ಕೊಮ್ಮ, ನೀನು ಇನ್ವಾಲ್ವ್ ಆದರೆ ನಿಂಗೆ ಬರುತ್ತೆ, ಅದರಲ್ಲಿ ನಿಂಗೆ ಆ ಫೀಲ್ ಬರಬೇಕದು ಅಂತಿದ್ರು. ಆಯಿತು ಸರ್ ಅಂತ ಹೇಳ್ಬಿಟ್ಟು 1-2-3 ಸಲ ಬೈದರು ನನಗೆ, ನಿಜವಾಗ್ಲೂ ಸರಿಯಾಗಿ. ಇಲ್ಲ ಬರಬೇಕು ಸವಿತಾ, ಬರುತ್ತೆ ಅದು, ನೀನು ಇನ್ವಾಲ್ವ್ ಆಗ್ತಿಲ್ಲ ಅಷ್ಟೇ ಅಂತ ಹೇಳಿದ್ರು. ಆಯಿತು ಸರ್ ಅಂತ. ಶೋ ದಿವಸನೇ ಇದು ಇಷ್ಟೆಲ್ಲ ನಡೆದಿದ್ದು ರಿಹರ್ಸಲ್ ಟೈಮಲ್ಲಿ. ಶೋ ದಿವಸ ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ಧಾರಾಕಾರವಾಗಿ ಸುರಿದೋಯ್ತು. ಆದರೆ ಅದು ಎಲ್ಲಿತ್ತೋ ಏನೋ ಗೊತ್ತಿಲ್ಲ ನನಗೆ. ಅದಾದ್ಮೇಲಿಂದ ಪ್ರತಿ ಶೋ ಅಲ್ಲೂ ನನಗೆ ನಾನೇನು ಮಾಡ್ಕೊಳ್ಳೋದು ಬೇಡ, ಆ ಸೀನ್ ಬಂದಿದ ತಕ್ಷಣ ಆ ಒಂದು ಆ್ಯಂಬಿಯನ್ಸ್ಗೆ ಏನೋ ಅಥವಾ ವೈಬ್ರೇಷನ್ಗೋ ಏನೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ, ನನಗೆ ಅಷ್ಟು ಧಾರಾಕಾರವಾಗಿ ಬರುತ್ತೆ ನೀರು. ಅಂದರೆ ಆ ಒಂದು ಒನ್ ಮ್ಯಾನ್ ಶೋ ಇಂದ ನೀವು ಪರಿಪೂರ್ಣ ಕಲಾವಿದರೇ ಆಗ್ಬಿಟ್ಟಿದ್ದೀರಿ. ಖಂಡಿತ. ಇವಾಗ ಈಗ ನನಗನ್ಸುತ್ತೆ ಆ ಪಾತ್ರ ಮಾಡಬೇಕು, ಈ ಥರ ಪಾತ್ರ ಮಾಡಬೇಕು ಅಂದರೆ ಅದೊಂದು ಚಾಲೆಂಜಿಂಗೆ ನಿಜವಾಗ್ಲಿ. ಇವಾಗ ನೋಡಿ, ಎಷ್ಟೋ ಜನ ಕಲಾವಿದರು ಇದ್ದುಬಿಟ್ಟು ನಾವು ಪಾತ್ರ ಮಾಡೋದು ಒಂದು ಥರ ಆದರೆ, ಇದು ಒಬ್ಬಳೇ ಮಾಡೋದಿದೆಯಲ್ಲ, ಅದು ದೊಡ್ಡ ಚಾಲೆಂಜಿಂಗ್. ಅದು ಅಂದರೆ ಡೂ ಆರ್ ಡೈ ಅಷ್ಟೇ, ಅಲ್ಲಿ ಯಾರೂ ಇರಲ್ಲ ಹೆಲ್ಪ್ ಮಾಡೋಕ್ಕೆ ನಮಗೆ. ನನಗೇನು ಡೈಲಾಗ್ ಮರ್ತರೂ ತೊಗೊಳಕ್ಕೆ ಗೊತ್ತಿರಬೇಕು. ಗೊತ್ತಿಲ್ಲ ನಿಜವಾಗ್ಲೂ, ಅದು ತಾಯಿ ಎಲ್ಲಮ್ಮನ ಕೃಪೆನೇ ಅಂತ ಅನ್ಸ್ಬಿಡುತ್ತಪ್ಪ ನಂಗೆ ನಿಜವಾಗ್ಲೂ. ನನಗೆ ಶಿವಮೊಗ್ಗ ರಂಗಾಯಣದಲ್ಲಿ ನಾನು ಅದನ್ನು ನಾಪ್ಸ್ಕೊಂಡು ಹೇಳಲೇಬೇಕು. ನಮಗೆ ಮಾರ್ಚ್ 8ಕ್ಕೆ ಅದೇ ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ನಂದು ಡ್ರಾಮಾ ಇಟ್ಟಿದ್ರು ರಂಗಾಯಣದಲ್ಲಿ, ಶಿವಮೊಗ್ಗ ರಂಗಾಯಣದಲ್ಲಿ. ಸೊ ಅಲ್ಲಿ ಅವತ್ತಿನ ದಿವಸ ನನಗೆ ಎಂಥ ಹುಷಾರಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಕೆಮ್ಮು, ತುಂಬ ಕೆಮ್ಮು. ನೀವು ನಂಬಲ್ಲ, ನಾನು 4-5 ಇಂಜೆಕ್ಷನ್ ತೊಗೊಂಡು ಹೋಗಿದ್ದೀನಿ. ಬೆಂಗಳೂರಿಂದ ಹೊರಟವಳು ಬೆಳಗ್ಗೆನೇ ಇಂಜೆಕ್ಷನ್ ತೊಗೊಂಡು, ತಿರ್ಗಾ ಎಲ್ಲ ದಾರಿ ಮಧ್ಯದಲ್ಲಿ ಒಂದು ಇಂಜೆಕ್ಷನ್ ತೊಗೊಂಡು, ಅಲ್ಲಿ ಹೋದ್ಮೇಲೆ ಮತ್ತೆ ಒಂದು ಇಂಜೆಕ್ಷನ್ ತೊಗೊಂಡು ಮಲಗಿದ್ದೆ. ಶೋ ಶುರು ಆಗೋಕ್ಕಿಂತ ಮುಂಚೆ ಒಂದೇ ನಾನು ಕೇಳ, ಅಮ್ಮ ತಾಯಿ ಎಲ್ಲಮ್ಮ, ನಿನ್ನ ಒಂದು ಪಾತ್ರ ಮಾಡೋಕ್ಕೆ ಅಂತ ಇವತ್ತು ನಾನು ವೇದಿಕೆ ಮೇಲೆ ಬರ್ತಾ ಇದ್ದೀನಿ. ನೀನು ಇವತ್ತು ಬದುಕ್ಸೋದು ಸಾಯಿಸೋದು ನಿನ್ನ ಕೈಯೆಲ್ಲ ಇರೋದು, ಬಿಟ್ಟಿರೋದು ನಿನಗೆ, ಅದು ಏನು ಮಾಡ್ತೀಯೋ ಮಾಡ್ಕೊ ಅಂದ್ಕೊಂಡು ವೇದಿಕೆ ಮೇಲೆ ಬಂದೆ. ಅಷ್ಟು ಕೆಮ್ಮು ನನಗೆ, ಇದೇ ಬರ್ತಾಯಿಲ್ಲ, ಸ್ವರನೇ ಆಚೆ ಬರ್ತಾಯಿಲ್ಲ. ಅದೆಲ್ಲಿತ್ತೋ ಶಕ್ತಿ ಏನೋ ಗೊತ್ತಿಲ್ಲ, ಒಂದು ಚೂರು ಕೆಮ್ಮು ಬರಲಿಲ್ಲ. ಅಷ್ಟೂ ನಾಟಕ ಚೆನ್ನಾಗಾಯಿತು, ಅಷ್ಟು ನಾಟಕ ಎಲ್ಲ ನಿಂತ್ಕೊಂಡು ಇದು ಕ್ಲಾಪ್ಸ್ ಮಾಡಿದ್ರು, ಎಲ್ಲ ಇದು ಮಾಡಿದ್ರು. ಕೊನೆ ಸೀನಲ್ಲಿ ಇನ್ನೇನು ಲಾಸ್ಟ್ ಮುಗೀತು, ಹಿಂಗೆ ಬಿದ್ದು ಹಿಂಗೆ ಎದೊಳ್ತೀನಿ ನಾನು, ಆವಾಗ ಕೆಮ್ಮು ಶುರು ಆಯಿತು. ನಿಜವಾಗ್ಲೂ ನನಗೂ ಗೊತ್ತಿಲ್ಲ, ನಾನು 1 hour 10 ನಿಮಿಷ ನಂಗೆ ಸುಸ್ತೇ ಆಗಲ್ವಾ ಅಂತ ನನಗನ್ಸುತ್ತೆ. ಅಂದರೆ ಅದಾದಮೇಲೆ ನಾನು ಒಂದು ದಿವಸ ಫುಲ್ ರೆಸ್ಟ್ ಬೇಕು ಅನಿಸ್ಬಿಡುತ್ತೆ ನನಗೆ. ಬಟ್ ಆಗೋ ಟೈಮಲ್ಲಿ ನನಗೆ ಅಷ್ಟು ಇನ್ವಾಲ್ವ್ ಆಗೋಗಿರ್ತೀನಿ ನನಗೆ. ಅಂದರೆ ನನಗೆ ಅದೇ ಹೇಳ್ತೀನಿ, ನನಗೆ ಕಲ್ತಿರೋ ನನ್ನ ಗುರುಗಳಿಗೆ ನಾನು ನಿಜವಾಗ್ಲೂ ಚಿರಋಣಿ ಆಗಿರ್ಬೇಕಂದ್ರೆ, ಇವಾಗ ಏನೋ ಮಾಡಿಸ್ಬೇಕು ಅಂತ ಮಾಡಿಸ್ಲಿಲ್ಲ ಅವರು ಅದ್ಭುತವಾದ ಒಂದು ನಟನೆಯನ್ನು ಒಂದು ತಯಾರಿ ಮಾಡೋದ್ರಿಂದ ಹಿಡಿದು ನನ್ನಲ್ಲಿ ಒಂದು ಇನ್ಬಿಲ್ಟ್ ಮಾಡಬೇಕಲ್ಲ, ಅದನ್ನು ಸುಮ್ಮನೆ ಒಂದು ಆ್ಯಕ್ಟಿಂಗ್ ಮಾಡಿಸೋದಕ್ಕೂ ಒಬ್ಬರನ್ನ ತಯಾರಿ ಮಾಡೋದಿದೆಯಲ್ಲ ಒಳಗಡೆಯಿಂದ, ಅದು ತುಂಬ ಮುಖ್ಯ. ಬೇಲೂರು ರಘುನು ಅಷ್ಟೇ ಒಂದು ಒಳ್ಳೆ ಸಾಹಿತ್ಯ ಕೊಟ್ಟರು. 30 ಶೋ ಆಗಿದೆ ಇದುವರೆಗೂ. ಕೋವಿಡ್ ಸಮಯದಲ್ಲಿ ಶುರು ಆಗಿರೋದ್ರಿಂದ ತುಂಬ ಕುಂಡ್ಕೊಂಡಾಯ್ತು. ಬಟ್ ಓಕೆ, ಪರವಾಗಿಲ್ಲ. 30 ಶೋಗಳಾಗಿದೆ. ಸೌದತ್ತಿಲಿ ಕೂಡ ಶೋ ಮಾಡಿದ್ದೀನಿ, ಶಿವಮೊಗ್ಗಲ್ಲಿ ಮಾಡಿದ್ದೀನಿ, ತುಮಕೂರಲ್ಲಿ ಮಾಡಿದ್ದೀನಿ, ಮತ್ತು ಇಲ್ಲಂತೂ ಅವ್ವ ಥಿಯೇಟ್ರಲ್ಲಂತೂ ಒಂದು 10ರಿಂದ ಜಾಸ್ತಿ ಶೋ ಆಗೋಗಿದೆ ಇಲ್ಲಿ. ಆಮೇಲೆ ಸಂಸಾಲ್ ಮಾಡಿದ್ದೀನಿ, ಯುವ ರಂಗ ಅಂತ ಒಂದು ಏನು ಮಾಡಿರಲ್ಲ ಅಲ್ಲಿ ಮಾಡಿದ್ದೀನಿ.
ಆಮೇಲೆ ಸಾಕಷ್ಟು ಕಡೆ ನಯನಾದಲ್ಲಿ ಮಾಡಿದ್ದೀನಿ, ಆಮೇಲೆ ನಯನಾಲ್ ಮಾಡಿದ್ದೀನಿ, ಆಮೇಲೆ ಜೊತೆಲಿ ನಮ್ಮ ಕಲಾಕ್ಷೇತ್ರ ಲೇಡೀಸ್ ಲಾಂಜಲ್ಲಿ ಮಾಡಿದ್ದೀನಿ. ಸಾಕಷ್ಟು ಜಾಗಗಳು ಪಿಚ್ಚಳ್ಳಿ ಅವರ ಅಪ್ಪ ಯಾವುದೋ ಇದೆಯಲ್ಲಪ್ಪ ಅವ್ರದ್ದು ರಂಗ ಅಂತಿದೆಯಲ್ಲ ಅಲ್ಲಿ ಮಾಡಿದ್ದೀನಿ. ಮೇಡಮ್ ಅದರಲ್ಲಿ ಇರೋದು ಯಾವ್ದಾದ್ರು ಒಂದು ಎರಡು ಸೀನ್ ಹಂಗೆ ಕೂತಂಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಬೇರೆ ಬೇರೆ ಆ್ಯಂಗಲ್ ಹೇಳ್ತೀನಿ ಕೇಳ ಹೇಳ್ತೀನಿ ಕೇಳ ಹೇಳ್ತೀನಿ ಕೇಳ ಕಥಿಯ ಹೇಳ್ತೀನಿ ಕೇಳ ಕಥಿಯ ಹೇಳ್ತೀನಿ ಕೇಳ ಕಥಿಯ ಎಲ್ಲವ್ವ ತಾಯಿಯ ಕಥಿಯ ಎಲ್ಲವ್ವ ತಾಯಿಯ ಕಥಿಯ ಆಕಿ ಹುಟ್ಟಿ ಬಂದ ಕಥಿಯ 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 ಹೇಳ್ತೀನಿ ಕೇಳ ಹೇಳ್ತೀನಿ ಕೇಳ ಹೇಳ್ತೀನಿ ಕೇಳ ಕಥಿಯ ಹೇಳ್ತೀನಿ ಕೇಳ ಕಥಿಯ ಹೇಳ್ತೀನಿ ಕೇಳ ಕಥಿಯ ಹೇಳ್ತೀನಿ ಕೇಳ ಕಥಿಯ ಇಕ್ಷ್ವಾಕು ವಂಶದ ಅರಸು ರೇಣುಕರಾಜನಂತೆ ಅವನಿಗೆ ಮಕ್ಕಳಿರಲಿಲ್ಲವಂತೆ. ಹೀಗಿರುವಾಗ ಆತ ಶಿವನನ್ನ ಕುರಿತು ತಪಸ್ಸು ಮಾಡಿದುದಲ್ಲದೆ ತನ್ನ ಪತ್ನಿ ಲಕ್ಷ್ಮೀದೇವಿಯೊಂದಿಗೆ ವ್ರತಾಚರಣೆಯನ್ನು ಮಾಡಿದನಂತೆ. ಶಿವನ ಕರುಣೆಯಿಂದ ಆತನಿಗೆ ಹೆಣ್ಣು ಮಗು ಜನಿಸಿತಂತೆ. ನಾಮಕರಣ ಮಾಡಿ ರೇಣುಕಾ 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 ಅಂತ ಹೆಸರಿಟ್ರಂತೆ. ಜ್ಯೋತಿಷ್ಯರು ಈ ಮಗುವಿನ ಜನ್ಮ ಕುಂಡಲಿಯನ್ನು ನೋಡಿ ತಂದೆಗೆ 6 ತಿಂಗಳೊಳಗೆ ತಾಯಿಗೆ 12 ತಿಂಗಳೊಳಗೆ ಮರಣ ಸಂಭವಿಸುವುದು ಮರಣ ಸಂಭವಿಸುವುದು ಅಂತ ಹೇಳ್ತಾರಂತೆ. ಭವಿಷ್ಯ ದಿಟವಾಯಿತಂತೆ. ತಂದೆ ತಾಯಿ ತೀರಿಕೊಂಡರಂತೆ. ಅಂತೆ 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 ಹೀಗೆ ಎಲ್ಲಮ್ಮ ತಾಯಿ ಒಂದು ರಾಜರ ಮನೇಲಿ ಹುಟ್ಟಿದ್ಲಂತೆ. ನೀವೇನೇ ಹೇಳ್ರಿ, ಹುಟ್ಟದ ಕೂಸು ಎಲ್ಲರೂ ಅಪ್ಪ ಅವನ ತಿನ್ಕೊಳಕ್ಕೆ ಸಾಧ್ಯನೇ ಹೇಳಿ? ಪಾಪ ಗೊತ್ತಿಲ್ಲ, ಪುಣ್ಯ ಗೊತ್ತಿಲ್ಲ. ಅಂಥ ಕೂಸು ಹುಟ್ಟಿದ ಕೂಡಲೇ ಅಪ್ಪ ಅವ ಸತ್ರು ಅಂತ ಹೇಳ್ತಾರಲ್ರಿ, ಒಪ್ಪೋ ಮಾತೇನ್ರಿ ಇದು? ಮಾತಾಡ್ರಿ. ಹೀಗೆ ಅದೇಟ್ ಮಕ್ಕಳು ಹುಟ್ತಾನೆ ಅಪವಾದ ಹೊತ್ಕೊಂಡು ಈ ಲೋಕದಾಗ ಹುಡ್ತಾವೋ ನೀವೇ ಹೇಳಿ. ಈ ಕಥೆನ ಇಲ್ಲಿಗೆ ಬಿಡ್ತೀನಿ. ಇದೇ ಕಥೆನ ಮುಂದಕ್ಕೆಲ್ಲರೂ ಹೇಳಬೇಕು ಅನ್ಸಿದ್ರೆ ಹೇಳ್ತೀನಿ. ಹುತ್ತದೊಳಗಿದ್ದ ಮಗು ಜೋರಾಗಿ ಅಳ್ತಾನೆ ಇತ್ತು. ನಮ್ಮವರು ತಮ್ಮವರು ಅಂತ ಇಲ್ದೇ ಇರೋ ಗತಿ ಆ ಮುಗಿಲ ಮುಟ್ಟುತ್ತೆ ಅಂತಾರಲ್ಲ, ಹಂಗ ಈಕೆ ಯಾರು, ಎಲ್ಲಿಂದ ಬಂದ್ಲು, ಈಕೆ ಅಪ್ಪ ಅವ್ವ ಯಾರು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಈ ಹೊತ್ನಾಗ ತಂದನ್ನಿ ತಾನೋ ತಾನನೋ ತಂದನ್ನಿ ತಾನೋ ತಂದನ್ನಿ ತಾನೋ ತಾನನೋ ಓಕೆಲ್ಲ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.